ಇಷ್ಟ ದಿನ ನಮ್ಮ ಅಚ್ಯುತಮ್ ಹೇರ್ ಆಯಿಲ್ ಕೇವಲ ಫ್ಲಿಪ್ಕಾರ್ಟ್ ಅಲ್ಲಿ ಮಾತ್ರ ಸಿಗ್ತಿತ್ತು. ಇನ್ ಮುಂದೆ ಅಮೆಝಾನ್ ಅಲ್ಲಿ ಕೂಡ ಆದಷ್ಟು ಬೇಗ ಸಿಗುತ್ತೆ. ಅಮೆಝಾನ್ ಅಲ್ಲಿ ಲಿಸ್ಟ್ ಆದ್ರೆ ಅಡ್ವಾಂಟೇಜಸ್ ತುಂಬಾ ಇದೆ. ಇಡೀ ವಿಶ್ವಾದ್ಯಂತ ನೀವು ಯಾವ ದೇಶಕ್ಕೆ ಬೇಕಿದ್ರು ಕೂಡ ಅಮೆಝಾನ್ ಮೂಲಕ ಕಳಿಸ್ಕೊಡ್ಬಹುದು. ಅಂದ್ರೆ ಬೇರೆ ದೇಶದವರು ಕೂಡ ನಮ್ಮ ಅಚ್ಯುತಮ್ ಹೇರ್ ಆಯಿಲ್ ಅನ್ನ ಬುಕ್ ಮಾಡ್ಕೋಬಹುದು. ವೆಲ್ಕಮ್ ಟು ಅಚ್ಯುತಮ್ ಸ್ಟಾರ್ಟ್ಅಪ್ ಸ್ಟೋರೀಸ್. 2 ದಿನಗಳಿಂದ ಆರ್ಡರ್ಸ್ ಅನ್ನ ಡಿಸ್ಪ್ಯಾಚ್ ಮಾಡಿರಲಿಲ್ಲ. ಸ್ವಲ್ಪ ಸ್ಟಾಕ್ ಇಶ್ಯೂ ಆಗಿತ್ತು. ಇವತ್ತು ಸ್ಟಾಕ್ ನ ಫೈನಲಿ ತರಿಸಿ ಆರ್ಡರ್ಸ್ ಅನ್ನ ಡಿಸ್ಪ್ಯಾಚ್ ಮಾಡಿದ್ವಿ. ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಅಲ್ಲಿ ಆರ್ಡರ್ಸ್ ಬಂದ್ಮೇಲೆ 2 ರಿಂದ ಅಥವಾ 3 ದಿನದೊಳಗಡೆ ನೀವು ಆರ್ಡರ್ಸ್ ಅನ್ನ ಡಿಸ್ಪ್ಯಾಚ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಕರೆಕ್ಟ್ ಟೈಮ್ಗೆ ನೀವು ಡಿಸ್ಪ್ಯಾಚ್ ಮಾಡಿಲ್ಲ ಅಂದ್ರೆ ಅಕೌಂಟ್ ಅನ್ನ ಹೋಲ್ಡ್ ಹಾಕುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ತುಂಬಾ ಜನ ಏನಾದ್ರು ಸ್ಟಾರ್ಟ್ಅಪ್ ಮಾಡಿದಾಗ ಅಮೆಝಾನ್ ಫ್ಲಿಪ್ಕಾರ್ಟ್ ಅವರಿಗೆ ಏನಕ್ಕೆ 10 ರಿಂದ 12% ಕಮಿಷನ್ ಕೊಡಬೇಕು ಅಂತ ವಾಟ್ಸ್ಆಪ್ ಮೂಲಕ ಆರ್ಡರ್ಸ್ ಅನ್ನ ರಿಸೀವ್ ಮಾಡ್ಕೊಳ್ತಾರೆ ಅಥವಾ ಅವರೇ ಓನ್ ಆಗಿ ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡ್ಸಕ್ ಹೋಗ್ತಾರೆ. ಆದ್ರೆ ನಮ್ಮ ಸಜೆಷನ್ ಬೆಸ್ಟ್ ಬಂದ್ಬಿಟ್ಟು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ 12% ಕಮಿಷನ್ ಆದ್ರೂ ಕೂಡ ನೀವು ಇ ಕಾಮರ್ಸ್ ಮೂಲಕನೇ ಸೇಲ್ ಮಾಡಿ. ಏನಕ್ಕಂದ್ರೆ ನಿಮ್ಗೆ ಯಾವುದೇ ರೀತಿಯಾದ ತಲೆನೋವು ಇರೋದಿಲ್ಲ. ಅವರೇ ಬಂದು ಪಿಕ್ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಅವರೇ ಕಸ್ಟಮರ್ಸ್ಗೆ ಸೇಫ್ ಆಗಿ ಡೆಲಿವರಿ ಮಾಡ್ತಾರೆ. ಇನ್ ಕೇಸ್ ಕಸ್ಟಮರ್ ಅವೈಲೇಬಲ್ ಇಲ್ಲ ಅಂದ್ರೆ ನಿಮ್ಗೆ ಸೇಫ್ ಆಗಿ ತಗೊಬಂದು ರಿಟರ್ನ್ ಕೊಡ್ತಾರೆ. ನಿಮ್ ಕೆಲಸ ಶಿಪ್ಪಿಂಗ್ ಲೇಬಲ್ ಅನ್ನ ಪ್ರಿಂಟ್ ತಗೊಂಡು ನಿಮ್ಮ ಪ್ರಾಡಕ್ಟ್ ಅನ್ನ ಪ್ಯಾಕ್ ಮಾಡಿ ಕೊಡೋದು ಅಷ್ಟೇ. ಇನ್ನೆಲ್ಲ ಅವರೇ ನೋಡ್ಕೊಳ್ತಾರೆ. ಸೊ ಆ ಕೆಲಸಕ್ಕೆ 10 ರಿಂದ 12% ಕಮಿಷನ್ ಅನ್ನ ಆರಾಮಾಗಿ ಕೊಡಬಹುದು. ಅಂಡ್ ನಿಮ್ಮ ಸೇಲ್ಸ್ ಅನ್ನೋದು ಗ್ರಾಜುಯಲಿ ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಇಂದ ಕೂಡ ನಿಮ್ಗೆ ಆರ್ಡರ್ಸ್ ಅನ್ನೋದು ಜಾಸ್ತಿ ಬರುತ್ತೆ. ಯಾಕಂದ್ರೆ ಜನಕ್ಕೆ ಏನಾದ್ರು ಬೇಕು ಅಂದ್ರೆ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅಂತ ಇ ಕಾಮರ್ಸ್ ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡ್ತಾರೆ ಹೊರತು ನಮ್ಮ ವೆಬ್ಸೈಟ್ ಅನ್ನ ಹುಡುಕೋ ಬಂದು ಸರ್ಚ್ ಮಾಡೋದು ತುಂಬಾ ಕಡಿಮೆ. ಇದು ಇವತ್ತಿನ ನಮ್ಮ ಸ್ಟಾರ್ಟ್ಅಪ್ ಸ್ಟೋರಿ. ನೀವು ಏನಾದ್ರು ಸ್ಟಾರ್ಟ್ಅಪ್ ಮಾಡಬೇಕು ಅಂದ್ರೆ ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗ್ಲಿ.